ಇನ್ನು ಕನ್ನಡಿಗರ ಮೇಲೆ ಮರಾಠಿ ಪುಂಡರು ನಡೆಸಿದಂತ ದೌರ್ಜನ್ಯವನ್ನ ಖಂಡಿಸಿ ಇದೇ ಶನಿವಾರ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಇದೇ ಬಂದ್ಗೆ ಒಮ್ಮತದ ಬೆಂಬಲ ಸಿಗ್ತಾ ಇಲ್ಲ. ಇಲ್ಲಿ ತನಕನೂ ಕೂಡ ಆ ರೀತಿಯಾದಂಥ ಸನ್ನಿವೇಶವೇ ಇದೆ. ಕೆಲವರು ನೈತಿಕ ಬೆಂಬಲ ನೀಡ್ತಾ ಇದ್ರೆ ಮತ್ತೆ ಕೆಲವರು ಬಂದ್ ದಿನವಷ್ಟೇ ಅಂದ್ರೆ ಬಂದನ್ನ ನಾವು ಸಪೋರ್ಟ್ ಮಾಡ್ತೀವಿ, ಆದರೆ ಆ ದಿನವನ್ನು ಮುಂದೂಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಹಾಗಾದ್ರೆ ನಾಡಿದ್ದಿನ ಬಂದ್ ಯಾವ ಮಟ್ಟದಲ್ಲಿ ನಡೀಬಹುದು, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಈ ಒಂದೊಂದು ದೃಶ್ಯಗಳೇ ಕನ್ನಡಿಗರನ್ನ ಕೆರಳಿಸಿರೋದು. ಈ ಒಂದೊಂದು ದೃಶ್ಯಗಳೇ ನ್ಯಾಯಕ್ಕಾಗಿ ಇಡೀ ಕರುನಾಡಿಗೆ ಬೀಗ ಜಡಿಬೇಕು ಅಂತ ಆಕ್ರೋಶದ ಕಿಚ್ಚನ್ನ ಹಚ್ಚಿರೋದು. ಮರಾಠಿ ಪುಂಡರ ಈ ಪುಂಡಾಟದ ವಿರುದ್ಧ ರಣಕಹಳೆ ಮೊಳಗಿಸಿರುವ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದೆ. ಇದೇ ಶನಿವಾರ ಇಡೀ ಕರ್ನಾಟಕ ಸ್ತಬ್ಧವಾಗಲಿದೆ. ಆದರೆ ಬಂದ್ ವಿಚಾರವಾಗಿ ಸಂಘಟನೆಗಳಲ್ಲೇ ಒಮ್ಮತವೇ ಮೂಡಿಲ್ಲ. ಇದೇ ಶನಿವಾರ ಕರ್ನಾಟಕ ಬಂದ್, ಇನ್ನೂ ಮೂಡದ ಒಮ್ಮತ. ಕೆಲವರ ಬೆಂಬಲ, ಹಲವರ ಗೊಂದಲ, ಕೆಲ ಸಂಘಟನೆಗಳು ದೂರ. ಕರ್ನಾಟಕ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ನಡೆಸಿದ ಹಲ್ಲೆ ಖಂಡಿಸಿ ಇದೇ ಶನಿವಾರ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಇವತ್ತು ಕೂಡ ಮೈಸೂರಿನ ಕೆಲ ಏರಿಯಾಗಳಲ್ಲಿ ರೌಂಡ್ಸ್ ಹಾಕಿ ಬಂದ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಮತ್ತೊಮ್ಮೆ ಮಾರ್ಚ್ 22ಕ್ಕೆ ಬಂದ್ ಆಗೋದು ನಿಶ್ಚಿತ ಅಂತ ಘೋಷಿಸಿದ್ದಾರೆ. ಬೆಳಗಾವಿ ಮಂತ್ರಿಗಳ ವಿರುದ್ಧವೂ ಗುಡುಗಿದ್ದಾರೆ. ಸಮಗ್ರ ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ್. ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು. ಬೆಳಗಾವಿ ಕನ್ನಡಿಗರ ಕೈಲಿಲ್ಲ, ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ. ಬೆಳಗಾವಿಯ ರಾಜಕಾರಣಿಗಳು, ಮಂತ್ರಿಗಳು ಮರಾಠಿ ಏಜೆಂಟ್ರಾಗಿದ್ದಾರೆ. ವಾಟಾಳ್ ನಾಗರಾಜ್ ಬಂದ್ ಮಾಡೇ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಶನಿವಾರದ ಕರ್ನಾಟಕ ಬಂದ್ಗೆ ಹಲವರಲ್ಲಿ ಗೊಂದಲ ಇದೆ. ಯಾಕಂದ್ರೆ ಕೆಲ ಸಂಘಟನೆಗಳು ಬೆಂಬಲ ನೀಡಿದ್ರೆ ಹಲವು ಸಂಘಟನೆಗಳು ನೈತಿಕ ಬೆಂಬಲ ನೀಡಿವೆ. ಇನ್ನು ಕೆಲವರು ಬಂದ್ನಿಂದಲೇ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಗಾದ್ರೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ, ಯಾರ್ಯಾರು ಬೆಂಬಲ ಕೊಟ್ಟಿಲ್ಲ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಕರ್ನಾಟಕ ಬಂದ್ಗೆ ಓಲಾ, ಊಬರ್, ಏರ್ಪೋರ್ಟ್ ಟ್ಯಾಕ್ಸಿ, ಆಟೋ ಚಾಲಕರ ಸಂಘಟನೆ, ಖಾಸಗಿ ಸಾರಿಗೆ ಒಕ್ಕೂಟ, ಎಪಿಎಂಸಿ ಸಂಘಟನೆಗಳು, ಕಾರ್ಮಿಕ ಪರಿಷತ್ ಬೆಂಬಲ ಕೊಟ್ಟಿದೆ. ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಮೊದಲಿಗೆ ಆಟೋ ಚಾಲಕರಾಗ್ಬೋದು, ಟ್ಯಾಕ್ಸಿ ಚಾಲಕರಾಗ್ಬೋದು, ಇಲ್ಲ ಕ್ಯಾಬ್ ಆಗ್ಬೋದು, ಇಲ್ಲ ನಮ್ಮ ಲಾರಿ ಮಾಲೀಕರಾಗ್ಬೋದು, ಚಾಲಕರಾಗ್ಬೋದು, ಪ್ರತಿಯೊಂದು ಏನಂತಂದರೆ ಕನ್ನಡ ಹೋರಾಟಗಳಿಗೆ, ಕನ್ನಡ ಪರ ಸಂಘಟನೆಗಳ ಬೆಂಬಲಕ್ಕೆ ಸಂಪೂರ್ಣವಾಗಿ ಸದಾ ಚಾಲಕರಿರ್ತೀವಿ. ಅದರಲ್ಲೂ ಎಸ್ಪೆಷಲಿ ಓಲಾ ಊಬರ್ ಚಾಲಕರ ಮಾಲೀಕರ ಸಂಘಟನೆ ಸದಾ ಆಲ್ಮೋಸ್ಟ್ ಆಲ್ 1.5 2 ಲಕ್ಷ ಏನು ವಾಹನಗಳು ಚಲಾವಣೆ ನಡೀತಾ ಇದೆ ಓಲಾ ಊಬರಲ್ಲಿ ಸಂಪೂರ್ಣವಾಗಿ ಸ್ಥಗಿತವಾಗಿ ನಡೀತೆ. ಮಹಾರಾಷ್ಟ್ರದಲ್ಲಿ ಚಾಲಕರ ಮೇಲೆ ಹಲ್ಲೆ ಆಯಿತು. ಆ ಹಲ್ಲೆಯನ್ನು ನಾವು ಖಂಡಿಸೋದು ಒಂದೇ ಅಲ್ಲ, ನಾಡು ನುಡಿ ಅಥವಾ ಜಲದ ವಿಷಯಗಳು ಬಂದಾಗ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀವಿ. ಇಡೀ ಆಟೋ ರಿಕ್ಷಾ ನಮ್ಮ ಸಂಘಟನೆ ಎಲ್ಲ ಆಟೋ ರಿಕ್ಷಾ ಚಾಲಕರಿಗೂ ನಾವು ಕರೆ ಕೊಡ್ತೀವಿ. ಇದು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಹೇಳಿ ನಾವು ಕರೆ ಕೊಡ್ತೀವಿ. ಖಂಡಿತ ಸರ್, ನಮ್ಮ ಏನು ಸಂಘಟನೆಯಲ್ಲಿರ್ತಕ್ಕಂಥ ಶಾಲಾ ವಾಹನಗಳಿಗೆ ಸಂಬಂಧಪಟ್ಟು ಅದು ಆಟೋ ಆಗಿರ್ಬೋದು ಅಥವಾ ಶಾಲೆಗೆ ಸೇವೆ ನೀಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸೇವೆ ನೀಡ್ತಾ ಇರ್ತಕ್ಕಂಥ ಯಾವುದೇ ಆಟೋ, ಟ್ಯಾಕ್ಸಿ, ಮಿನಿ ಬಸ್ಸು, ಮ್ಯಾಕ್ಸಿ ಕ್ಯಾಬು, ಬಸ್ಸು ಇವುಗಳು ಬಿಟ್ಟು ಉಳಿದಂತೆ ಇಂಡಿವಿಜುವಲ್ ಆಗಿ ಕೂಡ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ಘೋಷಣೆ ಮಾಡ್ಕೊಂಡಿದ್ದಾರೆ, ನಾವು ಬೆಂಬಲಕ್ಕಿದ್ದೀವಿ. ಕರ್ನಾಟಕ ಬಂದ್ಗೆ ಕೆಲವರು ನೈತಿಕ ಬೆಂಬಲ ನೀಡಿದ್ದಾರೆ. ಆದರೆ ಈವರೆಗೂ ಬಂದ್ಗೆ ಬೆಂಬಲ ನೀಡೋ ಬಗ್ಗೆ ನಿರ್ಧಾರ ಮಾಡಿಲ್ಲ. ಅದ್ಯಾವ್ಯಾವುದು ಅನ್ನೋದನ್ನ ನೋಡೋದಾದ್ರೆ ಶಾಪಿಂಗ್ ಮಾಲ್, ಬಾರ್ ಅಂಡ್ ರೆಸ್ಟೋರೆಂಟ್, ಬೇಕರಿ, ಅಂಗಡಿ ಮುಂಗಟ್ಟು, ಚಿತ್ರಮಂದಿರ, ಚಲನಚಿತ್ರ ವಾಣಿಜ್ಯ ಮಂಡಳಿ, ಬೀದಿ ಬದಿ ವ್ಯಾಪಾರಿಗಳು, ಕರವೇ ಪ್ರವೀಣ್ ಶೆಟ್ಟಿ ಬಣ ಇನ್ನೂ ನಿರ್ಧರಿಸಿಲ್ಲ. ಹೋಟೆಲ್ ಸಂಘಟನೆಯವರು ನೈತಿಕ ಬೆಂಬಲ ನೀಡಿದ್ದಾರೆ. ಕನ್ನಡ ಪರ ಹೋರಾಟಗಾರರ ಜೊತೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ ಕೂಡ. ಹೀಗಿದ್ದರೂ ಹೋಟೆಲ್ ಉದ್ಯಮ ಅಗತ್ಯ ಸೇವೆಯ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ 22ರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ. ಚಾಲಕರುಗಳು ನಿರಂತರ ಅವರ ದುಡಿಮೆ ನಂಬಿ ಬದುಕ್ತಾ ಇರ್ತಾರೆ. ಅದರಲ್ಲಿ ಸೀಸಿಂಗರ್ ಬೇರೆ ಕಾಟ ಇದೆ. ಇವರು ಜೀವನ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಬಂದ್ ಅವಶ್ಯಕತೆ ನಮಗಂತೂ ಇಲ್ಲ. ಹೋರಾಟಕ್ಕೆ ನಾವು ಸದಾ ವಾಟಾಳ್ ನಾಗರಾಜ್ ಅವರಿಗೆ ಬೆಂಬಲ ನೀಡ್ತೀವಿ. ಇನ್ನು ನಾಡು ನುಡಿ ವಿಚಾರವಾಗಿ ಬಂದ್ನ ಅವಶ್ಯಕತೆ ಇದೆ ಅಂತ ಸಾರ್ವಜನಿಕರು ಹೇಳಿದ್ದಾರೆ. ಈ ಮರಾಠಿಗಳ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಬಹಳ ಅತಿಯಾಗೋಯ್ತು. ಖಂಡಿತ ಸಪೋರ್ಟ್ ಮಾಡ್ತೀವಿ ಈ ಬಂದ್ಗೆ. ಸರ್, ಕನ್ನಡ ಪರವಾಗಿ ನಾವು ಬೆಂಬಲ ಕೊಡಲೇಬೇಕು. ಕನ್ನಡದ ಪರ ಯಾರು ಮಾತಾಡಿದ್ರು ನಾವು ಬೆಂಬಲ ಕೊಟ್ಟೇ ಕೊಡಬೇಕು. ಹೀಗೆ ಬಂದ್ಗೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಆದ್ರೆ ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿಲ್ಲ. ಅದ್ಯಾವ್ಯಾವು ಅಂತ ನೋಡೋದಾದ್ರೆ
ಕರವೇ ನಾರಾಯಣಗೌಡ ಬಣ ಕರ್ನಾಟಕ ಬಂದ್ಗೆ ಬೆಂಬಲ ನೀಡಿಲ್ಲ. ಪೋಷಕರ ಸಂಘವು ಪರೀಕ್ಷೆ ಇರೋದ್ರಿಂದ ಬಂದ್ಗೆ ಬೆಂಬಲ ಇಲ್ಲ ಅಂದಿವೆ. ಖಾಸಗಿ ಶಾಲೆಗಳ ಒಕ್ಕೂಟವು ಬಂದ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಖಾಸಗಿ ಶಾಲೆಗಳ ಕ್ಯಾಂಪ್ಸ್ ಒಕ್ಕೂಟ ಪರೀಕ್ಷೆ ಇರೋದ್ರಿಂದ ಬಂದ್ ದಿನಾಂಕ ಬದಲಾಯಿಸಿ ಅಂತ ಮನವಿ ಮಾಡಿವೆ. ಅಖಂಡ ಕರ್ನಾಟಕ ಬಂದ್ಗೆ ರಾಜ್ಯ ಪೋಷಕರ ಸಂಘಟನೆಯ ಬೆಂಬಲ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವತ್ತು ಸುಮಾರು 40 ಲಕ್ಷ ವಿದ್ಯಾರ್ಥಿಗಳು 4, 5, 6 ಮತ್ತು 7ನೇ ತರಗತಿಯ ಪರೀಕ್ಷೆಗಳನ್ನು ಮಧ್ಯಾಹ್ನ 2 ರಿಂದ 4 ಗಂಟೆವರೆಗೆ ಬರೀತಾ ಇದ್ದಾರೆ. ಪರೀಕ್ಷೆಯ ಸಂದರ್ಭ ಮಕ್ಕಳ ಹಿತದೃಷ್ಟಿಯಲ್ಲಿ ಅದರಲ್ಲೂ 1ನೇ ತರಗತಿಯಿಂದ 10ನೇ ತರಗತಿ ತನಕ ಪರೀಕ್ಷೆ ಈಗಾಗಲೇ ನಿಗದಿಯಾಗಿದೆ. ಜೊತೆಗೆ ಪಬ್ಲಿಕ್ ಪರೀಕ್ಷೆ ಇರೋದ್ರಿಂದ ಏನು ಹೋರಾಟಕ್ಕೆ ಕರೆ ಕೊಟ್ಟಿರ್ತಾರೆ ಅಂಥವರು ಇದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಬೇಕು. ಪರೀಕ್ಷೆ ಆದ ನಂತರ ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಬಂದ್ಗಳು ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಬಂದ್ ದಿನ ಅಗತ್ಯ ಸೇವೆಗಳಿಗೆ ಯಾವುದೇ ಕೊರತೆ ಇರೋದಿಲ್ಲ. ಆಸ್ಪತ್ರೆ, ಮೆಡಿಕಲ್, ಹಾಲು, ಮೆಟ್ರೋ ಸೇರಿದಂತೆ ಅಗತ್ಯ ವಸ್ತುಗಳು ಹಾಗೆ ಸೇವೆಗಳು ಇರಲಿವೆ. ಅದೇನೇ ಹೇಳಿ, ಕನ್ನಡಿಗರ ಮೇಲೆ ದೌರ್ಜನ್ಯ ಮೆರೆದ ಪುಂಡರ ವಿರುದ್ಧ ಸಮರ ಸಾರಿರುವ ಕನ್ನಡ ಸಂಘಟನೆಗಳು ಬಂದ್ ಅಸ್ತ್ರ ಹೂಡಿವೆ. ಇದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಕಾದ್ ನೋಡ್ಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.